ನಾನು ದಿನ ಹೋಗ್ತಾ ಇದ್ದಿದ್ದು ಕಾಫಿ ಶಾಪಲ್ಲಿ ಒಬ್ರು ವಯಸ್ಸಾದವ್ರನ್ನ ನೋಡಿ ನನ್ನ ಲೈಫ್ ಪರ್ಸ್ಪೆಕ್ಟಿವ್ನೇ ನಾನು ಚೇಂಜ್ ಮಾಡ್ಕೊಂಡೆ ಅಂದೆ ನಂಬ್ತೀರಾ? ನಾನು ನೋಡ್ದಂಗೆ ಇದುವರೆಗೂ ಅವರು ಬೇರೆ ಡಿಶಸ್ ಆರ್ಡರ್ ಮಾಡಿದವರೇ ಅಲ್ಲ. ಬಂದಾಗೆಲ್ಲ ಸೇಮ್ ಟೀ ಆರ್ಡರ್ ಮಾಡ್ತಾ ಇದ್ರು. ಒಂದು ಕಾರ್ನರ್ ಸೀಟಲ್ಲಿ ಹೋಗ್ಬಿಟ್ಟು ಸೈಲೆಂಟಾಗಿ ಕುತ್ಕೊಂತಾ ಇದ್ರು. ನನ್ಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತೋ ಅದೇ ತರ ಶಾಪ್ ಓನರ್‌ಗೂ ಕ್ಯೂರಿಯಾಸಿಟಿ ಇತ್ತು ಅನ್ಸುತ್ತೆ. ಒಂದಿನ ಸಡನ್ ಆಗಿ ಶಾಪ್ ಓನರ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆ ವಯಸ್ಸಾದವ್ರ ಹತ್ರ, "ಸರ್ ದಿನಾ ಬಂದ್ಬಿಟ್ಟು ಸೇಮ್ ಟೀ ಸೇಮ್ ಪ್ಲೇಸಲ್ಲಿ ಕುತ್ಕೊಂಡು ಸೈಲೆಂಟಾಗಿ ಕೂತಿರ್ತೀರಲ್ವಾ? ನಿಜವಾಗ್ಲೂ ನಿಮ್ಗೆ ಬೋರ್ ಆಗಲ್ವಾ?" ಅಂತ ಕೇಳ್ತಾರೆ. ಅವಾಗ ವಯಸ್ಸಾದವರು ಆ ಓನರ್ ಮಕ್ಕ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಏನ್ ಹೇಳ್ತಾರೆ ಗೊತ್ತಾ? ಲೈಫು ನನ್ಗೊಂದು ಪಾಠ ಕಲಿಸ್ತು. ಅದೇನಪ್ಪಾ ಅಂದ್ರೆ, ಜನ ಆಲ್ಮೋಸ್ಟ್ ಯಾವಾಗ್ಲೂನು ಬಿಗ್ಗರ್ ಥಿಂಗ್ಸ್‌ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಮೋರ್ ಮನಿ, ಮೋರ್ ಸ್ಟೇಟಸ್, ಮೋರ್ ಅಟೆನ್ಷನ್. ಆದ್ರೆ ನೆಮ್ಮದಿ ಅನ್ನೋದು ಯಾವಾಗ್ಲೂ ಅಷ್ಟೇ ಚಿಕ್ಕ ಚಿಕ್ಕ ವಿಷಯದಲ್ಲೇ ಇರುತ್ತೆ. ಆಮೇಲೆ ಆ ಟೀ ಕಪ್‌ನ ತೋರುತ್ತಾ ಏನ್ ಹೇಳಿದ್ರು ಅಂದ್ರೆ, ಟೀ ಯಾವಾಗ್ಲೂ ಅಷ್ಟೇ ಬಿಸಿಯಾಗಿದ್ದಾಗ್ಲೇ ಅದ್ ಅಪ್ರಿಶಿಯೇಟ್ ಮಾಡ್ಬೇಕು. ಅದೊಂದ್ಸಲ ತಣ್ಣಗಾದ್ಮೇಲೆ ರಿಗ್ರೆಟ್ ಪಡೋದ್ರಿಂದ ಏನೂ ಯೂಸ್ ಇಲ್ಲ. ಅವಾಗ ನನ್ಗೊಂದು ರಿಯಲೈಸ್ ಆಯ್ತು. ಅವ್ರು ಹೇಳಿದ ಮಾತು ಆ ಟೀ ಬಗ್ಗೆ ಅಲ್ಲ, ಅದು ನಮ್ ಜೀವನದ ಬಗ್ಗೆ. ನಮ್ ಜೊತೆ ಇರೋ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತೆ ನಮ್ ಹೆಲ್ತ್ ಇವೆಲ್ಲ ನಮ್ ಜೊತೆ ಇದ್ದಾಗ ನಮ್ಗದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಒಂದಿನ ನಿನ್ ಸುತ್ತಲೂ ಇರೋದೆಲ್ಲ ಚೇಂಜ್ ಆಗ್ಬೋದು. ಆದ್ರೆ ನೀನು ಲೈಫ್ ಪರ್ಫೆಕ್ಷನ್‌ಗೋಸ್ಕರ ವೆಯ್ಟ್ ಮಾಡ್ಬೇಡ. ನಿನ್ ಹತ್ರ ಇರೋ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಆಗ್ಲಿ ಅದನ್ನ ಎಂಜಾಯ್ ಮಾಡೋದ್ ಕಲಿ. ಯಾಕೆ ಅಂದ್ರೆ ಕೆಲವು ವಸ್ತುಗಳು ಬಿಸಿಯಾಗಿದ್ದಾಗ ಕುಡಿದ್ರೇನೆ ಚಂದ. ತಣ್ಣಗಾಯ್ತು ಅಂದ್ಬಿಟ್ಟು ತಣ್ಣಗಾಗಿದ್ಯಲ್ಲ ಅನ್ನೋ ರಿಗ್ರೆಟ್ ಬೇಡ.